ಯಾರ್ ಗೈಸ್ ಇದು ಅಡುಗೆ ಮನೆ ಶೆಲ್ಫ್ ಮೇಲೆ ಕೂತ್ಕೊಂಡು ಅಡುಗೆ ಮಾಡ್ತಾ ಇರೋರು? ನೋಡಿ ಗಾಯ್ಸ್, ನಮ್ಮ ಚಿಂಟು ಅಮ್ಮಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿಕೊಡ್ತಾ ಇದ್ದಾನೆ. ಗೈಸ್ ನೋಡಿ, ಅವನು ಮುದ್ದೆ ಮಾಡ್ತಾ ಇದ್ದಾನೆ. ಏನಕ್ಕೆ ಹೇಳಿ ಮುದ್ದೆ? ತುಂಬ ಚೆನ್ನಾಗಿ ಮಾಡಿದೆಯಲ್ಲ ಚಿನ್ನ. ಮುದ್ದೆ ಬಂದು ಮಾತ್ರೆ ನುಂಗೋಕೆ ಗಾಯ್ಸ್. ಥ್ಯಾಂಕ್ ಯು ಚಿನ್ನ. ನಿಂಗೆಲ್ಲ ಬರುತ್ತಮ್ಮ. ನೀನು ಮಂಡ್ಯ ಹುಡ್ಗ ಅಲ್ಲ? ನೀನು ಮಂಡ್ಯ ಹುಡ್ಗನ ಅಂಕೋಲ ಹುಡ್ಗನ? ಮಂಡ್ಯ ಮಂಡ್ಯ ಅಂಕೋಲದಲ್ಲೂ ಇದ್ದೀನಿ ಅಂತ ಅಂಕೋಲದಲ್ಲಿ ಮಾತಾಡೋದು ಬಿಟ್ರೆ ಸಾಕು ಬಿಡು, ಆಫ್ ಮಾಡು ಸನಾ. ಇವತ್ತು ಉಪ್ಸಾರು ಮುದ್ದೆ ಮಾತ್ರೆ ಚಿಂಟುಗೆ. ನನಗೆ ಮಾತ್ರೆ, ನನಗೆ ಮಾತ್ರೆ, ನಿಂಗೆ ಉಪ್ಸಾರು. ಸಾಕು ಬಿಡಾಗಿರತ್ತೆ. ಅವನೇ ಮಾಡಿಲ್ಲ ಗೈಸ್. ನೋಡಿ, ಚಿಂಟು ರಾಗಿ ಮುದ್ದೆ ಕಟ್ಟಿದ್ದಾನೆ. ಸೂಪರ್ ಅಮ್ಮ. ಪಾಪ ಬಂದ. ಸಾಕು. ಆ್ಯಕ್ಚುಲಿ ನನಗೆ ನನ್ನ ಹೆಲ್ತ್ ಬಗ್ಗೆ ಕೇರ್ ಅಷ್ಟೊಂದಿಲ್ಲ. ಹೋದ್ರೋಯ್ತು ಬಂದ್ರೋಯ್ತು ಅಂತೀನಿ. ನನ್ನ ಮಗ ಹಾಗಲ್ಲ. ನನಗೆ ಸ್ವಲ್ಪ ಏನಾದ್ರು ಆದರೂ ಸರಿ, ಅಮ್ಮ ಡಾಕ್ಟರ್ ತೋರಿಸು, ಮೆಡಿಸಿನ್ ತಗೋ ಅಂತ ಫುಲ್ ಹಿಂಸೆ ಮಾಡ್ತಾನೆ. ಇವನ್ ನಾನು ಮೆಡಿಸಿನ್ ತಗೊಂಡ್ ಬಂದ್ರು ಸಮ್ಟೈಮ್ಸ್ ತಗೊಳ್ಳೋದಿಲ್ಲ. ಅವಾಗ ಈ ರೀತಿ ಅವನೇ ಮುದ್ದೆ ಮಾಡಿ ನನಗೆ, ಅಮ್ಮ ಬಾ ಮಾತ್ರೆ ನುಂಗು ಬಾ ಅಂತ ಹೇಳ್ತಾನೆ. ಸೊ ಇಂಥ ಮಗ ಯಾರಿಗ್ ಸಿಗ್ತಾನೆ ಹೇಳಿ? ನನ್ ಮಗ ನೋಡಕ್ಕೆ ಲೈಕ್ ಔಟ್ಸೈಡರ್ಸ್ಗೆ ಸಮ್ಟೈಮ್ಸ್ ಅವನು ನನ್ನ ಜೊತೆ ಪ್ರೀತಿಯಿಂದ ರಫ್ ಆಗಿ ಮಾತಾಡಿದ್ದು ನಿಮ್ಗೆಲ್ಲ ಹೊರಟು ಲೈಕ್ ಒಂದು ಸರಿ ಮಾಡಿ ಹಾಗೆ ಹೀಗೆ ಅಂತೀರಾ. ಬಟ್ ದ ಥಿಂಗ್ ಈಸ್, ನೋಡಿದ್ರಿ ಅಲ್ಲ, ಸೊ ಎಷ್ಟು ಪ್ರೀತಿ ಇದೆ, ಅಮ್ಮ ಅಂದ್ರೆ ಎಷ್ಟು ಲವ್ ಇದೆ, ಕನ್ಸರ್ನ್ ಇದೆ, ಎಲ್ಲ ಇರೋದಕ್ಕೆ ಅವ್ನು ನನ್ನ ಜೊತೆ ಅಷ್ಟೊಂದು ಸಲಿಗೆಯಿಂದ ಇರೋದು. ಹಂಗ ಮಾತಾಡೋದು ಬಿಟ್ರೆ ಈಸ್ ವೆರಿ ಗುಡ್. ಸೊ ನಾನು ಸಹ ಮಾತ್ರೆ ತಗೋತಾ ಇದ್ದೀನಿ. ನನ್ನ ಮಗ ಇಲ್ಲ ಅಂದ್ರೆ ಬಿಡೋದಿಲ್ಲ. ಅಮ್ಮ ನೀನ್ ಫಸ್ಟ್ ಮಾತ್ರೆ ತಗೊಂಡು ಹುಷಾರಾಗು ಅಂತ ಹೇಳ್ತಾನೆ ಯಾವಾಗ್ಲೂನು. ಅಂಡ್ ಅವನು ಹೇಳ್ತಾನೆ ಇರ್ತಾನೆ, ಅಮ್ಮ ನೀನು ಅವತ್ತಿನ ದಿನ ಸಡನ್ ಆಗಿ ರಿಂಗ್ ಬಿಚ್ಬಿಟ್ಟಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಮ್ಮ ಅಂತಾನು ಹೇಳ್ತಾ ಇರ್ತಾನೆ. ಸೊ ಬಟ್ ಏನು ಮಾಡಕ್ಕಾಗಲ್ಲ, ಆಗೋಗಿದ್ದಕ್ಕೆ. ಇವತ್ತಾದ್ರೂ ನನ್ಗೆ ಇಷ್ಟ ದಿನ ಆದ್ರೂ ರಿಂಗ್ ಬಿಚ್ಚೋಕೆ ಆಗ್ತಾ ಇಲ್ಲ. ಸ್ವಲ್ಪ ಸ್ವೆಲ್ಲಿಂಗ್ ಕಮ್ಮಿ ಆದ್ರೂ ಸಹ ರಿಂಗ್ ಬಿಚ್ಚೋಕೆ ಆಗ್ತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಕಾಯ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಆಸ್ ಆಫ್ ನೌ ಮಾತ್ರೆ ತಗೋತಾ ಇದ್ದೀನಿ. ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗ್ಬಹುದು ಅಂತ ಅನ್ಕೊಂಡು ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಸದ್ಯಕ್ಕೆ ಮಾತ್ರೆ ನುಂಗೋಣ. ನೀವು ಅನ್ಬೋದು, ಏನು ಇನ್ನು ಚಿಕ್ಕ ಮಕ್ಕಳ ಥರ ಮುದ್ದೆಗೆ ಹಾಕೊಂಡು ನುಂಗ್ತೀರಾ, ಅದು ಅಷ್ಟೊಂದು ಅಫೆಕ್ಟಿವ್ ಆಗಿರೋದಿಲ್ಲ ಅಂತ. ಬಟ್ ಏನು ಮಾಡೋದು, ಅದು ಎಫೆಕ್ಟಿವ್ ಆಗಿರುತ್ತೋ ಇಲ್ವೋ. ಬಟ್ ನನಗೆ ಇನ್ಯಾವುದು ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ನಾನು ಡೈರೆಕ್ಟಾಗಿ ನುಂಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ಆಗೋದಾದರೆ ಹಿಂಗಾದರೂ ಆಗಲಿ ಅಂದ್ಬಿಟ್ಟು ನಾನು ಮುದ್ದೆಲಿ ನುಂಗ್ತೀನಿ. ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ನೋಡಿ, ಇಷ್ಟೆಲ್ಲ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ರಾತ್ರಿ ಕಳೆದು ಬೆಳಗ್ಗೆ ಆಯಿತು. ಸೊ ಬಂದಿದ್ದೀನಿ. ಇನ್ನೇನು ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಹೇಗೆ ರಾತ್ರಿ ಹೋಗುತ್ತೆ, ಹೇಗೆ ಬೆಳಗ್ಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ಆ್ಯಕ್ಚುಲಿ ತಿಂಡಿಗೆ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಫಸ್ಟೇ ಹೋಗಿ ಬಟ್ಟೆ ನೆನೆ ಹಾಕೋಣ ಅಂತ ಅಂದ್ಕೊಂಡ್ರೆ ಕತ್ಲೆ ಇರುತ್ತೆ. ಹಾಗಾಗಿ ಫಸ್ಟ್ ನಾನು ತಿಂಡಿದೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ನೋಡಿ, ಇನ್ನೂ ಊಟ ಕಮ್ಮಿ ಆಗಿಲ್ಲ. ಎಷ್ಟು ರೆಡ್ಗಿದೆ. ಮತ್ತು ಒಂಥರ ಫುಲ್ ಬ್ಲಡ್ ಕ್ಲಾಟ್ ಆಗಿರೋ ಥರ ಅಥವಾ ಫುಲ್ ಸ್ವೆಲ್ಲಿಂಗು, ಈ ರೀತಿ ನನಗೆ ಯಾವತ್ತೂ ಆಗಿರಲಿಲ್ಲ. ಎಲ್ಲ ಎಕ್ಸ್ಪೀರಿಯನ್ಸು. ಸೊ ನಾನು ಅನ್ಕೋತಾ ಇದ್ದೆ, ಒಂದು ಹುಳ ಕಚ್ಚಿದ್ರೆ ಇಷ್ಟೊಂದೆಲ್ಲ ಆಗುತ್ತಾ, ಅದಕ್ಕೆ ಅಷ್ಟೊಂದು ಶಕ್ತಿ ಇರುತ್ತಾ ಅಂತ. ನೋಡಿ ಆ ದೇವರು ತೋರಿಸೇ ಬಿಟ್ಟಿದ್ದಾನೆ. ಸೊ ಪ್ರತಿಯೊಂದು ಜೀವಕ್ಕೂ ಒಂದೊಂದು ಶಕ್ತಿ ಇರುತ್ತೆ. ಸೊ ನನಗೂ ಈ ಕಷ್ಟ ಎಲ್ಲ ಬೇರ್ ಮಾಡೋ ಶಕ್ತಿ ಆ ದೇವ್ರು ಕೊಟ್ಕೊಳ್ಸಿದ್ದಾನೆ. ಸೊ ಹಾಗಾಗಿ ಏನೇ ಬಂದರೂ ಸಹ ತಲೆ ಕೆಡಿಸ್ಕೊಳ್ದಾನೆ ನೋಡಿ ಆರಾಮಾಗಿ ಇದ್ದೀನಿ. ನನಗೆ ಗೊತ್ತು ಇವಾಗ ನೀವೇನು ಕೇಳ್ತೀರಾ ಅಂತ, ಏನಿವತ್ತು ಚಿಂಟು ಅವ್ರ ಅಜ್ಜಿ ಸಹ ಬೇಗ ಬೆದ್ದು ಬಿಟ್ಟಿದ್ದಾರೆ ಅಂತ. ಹೌದು, ಇವತ್ತು ನಮ್ಮನೆ ಹಬ್ಬ ಇದೆ. ಹಾಗಾಗಿ ಅವರು ಸಹ ಬೇಗ ಎದ್ದು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾ ಇರ್ತಾರೆ, ನನ್ನ ಪಾಡಿಗೆ ನಾನು ತಿಂಡಿ ಮಾಡ್ತಾ ಇರ್ತೀನಿ. ಸೊ ಏನು ಎತ್ತ ಅನ್ನೋದೆಲ್ಲ ನಂಗೆ ಗೊತ್ತಿಲ್ಲ ಅಲ್ಲ. ಸೊ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ.
ಬಿಕಾಸ್ ತುಂಬಾ ತಲೆ ಕೆಡಿಸ್ಕೊಂಡ್ರೆ ಜೀವನ ಕಷ್ಟ ಅನ್ನಿಸ್ಬಿಡತ್ತೆ. ನನ್ಗೆ ಆ ಕಷ್ಟದ ಜೀವನ ಬೇಡ. ಜೀವನ ಹೆಂಗ್ ಹೋಗುತ್ತಲ್ಲ ಹಂಗೆ ಆರಾಮಾಗಿ ಈಸಿ ಗೋಯಿಂಗ್ ಆಗಿ ತಗೊಂಡೋಗ್ಬೇಕು ಅನ್ಕೊಂಡಿರೋಳು. ತುಂಬಾ ಕಷ್ಟ ಪಡ್ಕೊಂಡು ಜೀವನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಅದ್ ಹೇಗ್ ಬರುತ್ತೆ ಹಾಗೇನೆ ಮುಂದೆ ಹೋಗ್ತಾ ಇರೋದು. ನೋಡೋಣ, ಒಂದಲ್ಲ ಒಂದಿನ ನಮಗೂ ಒಂದ್ ಒಳ್ಳೆ ಕಾಲ ಬಂದೇ ಬರುತ್ತೆ. ಏನಂತೀರಾ? ಗುಡ್ ಮಾರ್ನಿಂಗ್. ನೋಡಿ ಗೈಸ್, ನಾನು ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಬಾಯ್ ಬಿಟ್ಟರೆ ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬಟ್ಟೆ ನೆನೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ಇವತ್ತು ನಮ್ಮನೆ ಹಬ್ಬ ಇದೆ ಗೈಸ್. ಯಾವ ಹಬ್ಬ? ಉದ್ದಿನ ಬೈಲ್ ಹಬ್ಬ. ನಿಜ ಹೇಳಬೇಕು ಅಂದರೆ ನನಗೆ ಯಾವ ಹಬ್ಬದ ಪ್ರಾಮುಖ್ಯತೆಗಳು ಗೊತ್ತಿಲ್ಲ. ಯಾಕೆ, ಏನು, ಎತ್ತ, ಎಫೆಕ್ಟ್ಸ್ ಎಲ್ಲ ಏನೂ ಗೊತ್ತಿಲ್ಲ. ಗೊತ್ತು ಮಾಡಿಸೋ ಹಾಗೆ ಕೇಳ್ಕೊಳ್ಳೋಣ ಅಂದರೆ ಲೈಕ್ ಎಲ್ಲೂ ಪ್ರಾಪರ್ ಆನ್ಸರ್ಸ್ ಸಿಗಲ್ಲ. ಬಟ್ ಇಲ್ಲಿ ಇದೇ ರೀತಿ ತುಂಬ ಹಬ್ಬಗಳಾಗುತ್ತೆ ನಮ್ಮೂರಲ್ಲಿ. ಪ್ರಾಮುಖ್ಯತೆಗಳು ಗೊತ್ತಿಲ್ಲ, ಬಟ್ ಹಬ್ಬ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾನು ಊಟ ಮಾಡ್ತೀನಿ ಹಬ್ಬದಲ್ಲಿ. ಬಿಟ್ಟರೆ ಪ್ರೋಸ್ ಆ್ಯಂಡ್ ಕಾನ್ಸ್ ನಮ್ಗೆ ಗೊತ್ತಿಲ್ಲ. ಬಟ್ ಇವತ್ತು ನಮ್ಮನೆ ಹಬ್ಬ. ಆದರೆ ಹಬ್ಬದ ಪ್ರಿಪ್ರೇಷನ್ಸು ಸಹ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಎತ್ತ ಅಂತ. ಆ್ಯಸ್ ಯೂಶ್ವಲ್ ಬಟ್ಟೆ ನೆನೆ ಹಾಕಿ ಆಯಿತು. ಸೊ ಬನ್ನಿ ನೋಡಿ ಗಾಯಸ್, ಮೋಡ ನೋಡಿ ಗಾಯಸ್, ಎಷ್ಟು ಚಂದ ಇದೆ ಅಲ್ಲ. ಏನು ಹೇಳ್ತಾ ಇದ್ದೆ ನಾನು ನಿಮಗೆ? ಹಬ್ಬ ಅಂತ ಗೊತ್ತು ಅಷ್ಟೇ, ಬಟ್ ಅದರ ಪ್ರಿಪ್ರೇಷನ್ಸ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಗೈಸ್. ಇವತ್ತಿನ ತನಕ ಏನು ಎತ್ತ ಅಂತ. ಸೊ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಬ್ಬ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತು ನಮ್ಮನೆ ಹಬ್ಬ. ನನ್ನ ಗಂಡ ಹೇಳಿದ್ದಾನೆ ಇವತ್ತು ಹಬ್ಬ ಅಂತ. ಆ್ಯಂಡ್ ನನಗೂ ಗೊತ್ತಾಗುತ್ತೆ ಅಲ್ಲ, ಸಿಕ್ಸ್ತ್ ಸೆನ್ಸ್ ಅನ್ನೋದು. ಸೊ ಕೆಲವೊಂದು ಥಿಂಗ್ಸ್ ಏನೇನು ಆ್ಯಸ್ ಯೂಶ್ವಲ್ ಹೋಗ್ತಾ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹೋದರೆ ಏನಾದರೂ ಒಂದು ಮನೇಲಿದೆ ಅಂತ ವಿಶೇಷತೆ ಗೊತ್ತಾಗುತ್ತೆ. ಸೊ ಹಾಗೆ ನನಗೂ ಗೊತ್ತು ಅಷ್ಟೇ, ಬಿಟ್ಟರೆ ಏನಿಲ್ಲ. ಬಟ್ ಏನು ಮಾಡಬೇಕು ಎತ್ತ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ನಾನು ರೆಗ್ಯುಲರಾಗಿ ಎದ್ದು ತಿಂಡಿ ಮಾಡೋ ಥರ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ನಿಮಗೆ ಅಪ್ಡೇಟ್ಸ್ ಹೇಳ್ತೀನಿ, ಆಯಿತಾ? ಸದ್ಯಕ್ಕೆ ನನ್ನ ಕೈ ಊತ ಸ್ವಲ್ಪ ಇಳ್ದಿರ್ಬೋದೇನೋ ಅಥವಾ ಇಳ್ದೇ ಇರ್ಬೋದೇನೋ, ಬಟ್ ಓಕೆ ಅನಿಸತ್ತೆ. ನಿನ್ನೆ ಒಂದು ಡೋಸ್ ತೊಗೊಂಡೆ ಟ್ಯಾಬ್ಲೆಟ್ಸು, ಈಗ ಮತ್ತೆ ತೊಗೋಬೇಕು ತಿಂಡಿ ಆದಮೇಲೆ. ನೋಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ರಿಂಗ್ ಕಟ್ ಮಾಡಿಸಿ ಅಂತ. ಬಟ್ ಇದು ನಾನು ತುಂಬ ಇಷ್ಟಪಟ್ಟು, ಏನದು ಆಸೆ ಪಟ್ಟು, ಕಷ್ಟಪಟ್ಟು ಹಣ ಕೂಡಿಟ್ಟು ಮಾಡಿಸ್ಕೊಂಡಿರೋ ರಿಂಗು ಗೈಸ್, ಡೈಮಂಡ್ ರಿಂಗ್. ಸೊ ಯಾಕೋ ಮನ್ಸು ಬರ್ತಾ ಇಲ್ಲ. ನೋಡೋಣ, ಇವತ್ತೊಂದು ದಿನ ವೆಯ್ಟ್ ಮಾಡೋಣ, ಈ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತಾ ಏನು ಅಂತ. ಆಗಿಲ್ಲ ಅಂದರೆ ಕಟ್ ಮಾಡಿಸೋಣ. ಆದರೆ ಬೇಡ ಅಲ್ಲ, ತುಂಬ ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೀನಿ ಗಾಯ್ಸ್. ಮತ್ತು ಇವಾಗ ಮಾಡಿಸ್ಕೊಳ್ಳೋದು, ಇದೇ ಗ್ರಾಮ್ಸಿಗೆ ಮಾಡಿಸ್ಕೊಳ್ಳೋದು ಕಷ್ಟ ಅಲ್ಲ. ಆದರೆ ಮತ್ತೆ ಮೇಕಿಂಗ್ ಚಾರ್ಜ್ ಕೊಡಬೇಕು, ಎಲ್ಲ ಕೊಡಬೇಕು. ಸೊ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಆಗುತ್ತೆ. ಅಷ್ಟು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಬೇರ್ ಮಾಡೋ ಶಕ್ತಿ ನನಗೀಗಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ಕಮಿಟ್ಮೆಂಟ್ಸ್ ಅನ್ನೋದು ತುಂಬ ಇದೆ. ಈ ತಿಂಗಳು ಕಮಿಟ್ಮೆಂಟ್ಸ್ ಅಂತೂ ಜಾಸ್ತಿ ಇದೆ. ಸೊ ಇದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ನನ್ನ ಕೈ ಚೆಂದ ಕಾಣೋ ಥರ ಮಾಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಸೊ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ನ್ಯಾಚುರಲಾಗಿ ಆ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಗೊತ್ತು ಪ್ರಾಣಕ್ಕಿಂತ ಹೆಚ್ಚು ಏನೂ ಇಲ್ಲ ಅಂತ, ಆದರೂ ಸಹ ತುಂಬ ಕಷ್ಟಪಟ್ಟಿದ್ದೀನಿ ಗಾಯ್ಸ್. ಕಷ್ಟಪಟ್ಟವ್ರಿಗಷ್ಟೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅಂತಾರಲ್ಲ, ಹಾಗೆ. ಸೊ ಉಳಿಸ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತ. ಏನು ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಅಲ್ಲ. ಸೊ ಹಾಗೇನಿಲ್ಲ, ತುಂಬ ಸೀರಿಯಸ್ ಅಂತ ಹೋದ್ರೆ ನೋಡೋಣ, ಕಟ್ ಮಾಡಿಸ್ತೀನಿ.
ಬನ್ನಿ ಇವಾಗ ತಿಂಡಿ ಮಾಡೋಣ. ಪಲ್ಯ ಇಟ್ಟು ಹೋಗಿದ್ದೆ, ನಿಮ್ಮ ಜೊತೆ ಭಾಷಣ ಹೊಡಿತಾ ಇದ್ದೆ. ಪಲ್ಯ ಇಟ್ಬಿಟ್ಟು ಸ್ವಲ್ಪ ತಳ ಅಂಡಿಡ್ದಿದೆ. ಓಕೆ, ಅಷ್ಟೊಂದೇನಿಲ್ಲ. ನೀವುಗಳನ್ನ ರೊಟ್ಟಿ ತೊಟ್ಟೋದು ನೋಡಿಲ್ಲ ಅಲ್ಲ, ನೋಡಿ ಹೇಗೆ ತಟ್ತಾ ಇದ್ದೀನಿ ಅಂತ. ಸೊ ಕೈ ಅಷ್ಟು ಪೇಯ್ನ್ ಇದ್ದರೂ ಸಹ ಎಷ್ಟು ಚೆಂದಾಗಿ ರೊಟ್ಟಿ ತಟ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ, ರೊಟ್ಟಿ ನಂದು ರೌಂಡ್ಗೆ ಬರುತ್ತೆ, ಬಟ್ ಚಪಾತಿ ಮಾತ್ರ ಅಮೇರಿಕಾ, ಅಂಟಾರ್ಟಿಕಾ ಎಲ್ಲ ದೇಶನೂ ತೋರಿಸ್ಕೊಂಡು ಕರ್ಕೊಂಡು ಬಂದಿರ್ತೀನಿ. ರೊಟ್ಟಿ ಏನಿಲ್ಲ, ರೊಟ್ಟಿ ರೌಂಡ್ಗೆ ಚೆನ್ನಾಗಿ ಬರುತ್ತೆ ಯಾವಾಗಲೂ ಸಹ. ನೋಡಿ ಚೆನ್ನಾಗಿಲ್ವಾ, ನೀವೇ ಹೇಳಿ. ನನಗೆ ಈ ರೊಟ್ಟಿ, ಚಪಾತಿ, ದೋಸೆ ಎಲ್ಲ ಮಾಡಿ ಬೋರ್ ಬಂದ್ಬಿಟ್ಟಿದೆ. ತಿಂಡಿ ತಿನ್ನೋ ಇಂಟ್ರೆಸ್ಟೇ ಹೊರ್ಟೋಗ್ಬಿಟ್ಟಿದೆ ಗೈಸ್. ನಿಜವಾಗ್ಲೂ ಬೆಳಗ್ಗೆ ಆಯಿತು ಅಂದರೆ ಓ ಮೈ ಗಾಡ್, ಬೆಳಗ್ಗೆ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ. ನಿಮಗೂ ಇದೇ ರೀತಿ ಅನಿಸಿದ್ರೆ ನನಗೆ ಹೇಳಿ ಆಯಿತಾ. ಆ್ಯಕ್ಚುಲಿ ನನಗೆ ಫೀಲ್ ಆಗುತ್ತೆ, ಯಾವಾಗಲೂ ಸ್ಟಮಕ್ ಫುಲ್ ಆಗಿರೋ ಥರನೇ ಫೀಲ್ ಆಗುತ್ತೆ. ಏನು ತಿನ್ನಲೇಬೇಕು ಅಂತಲೂ ಏನಿಲ್ಲ. ಅದು ಈ ಮಾಡಿದ್ದೇ ತಿಂಡಿಗಳು ಮಾಡ್ತಾಯಿದ್ರು ಅಂತೂ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಬಟ್ ಇದು ನನ್ನ ಕರ್ತವ್ಯ ಅಂದ್ಬಿಟ್ಟು ಮಾಡ್ತೀನಿ. ನಾನು ತಿಂದರೆ ತಿಂದೆ, ಇಲ್ಲಾಂದರೆ ಇಲ್ಲ. ಅದರಲ್ಲೂ ಬಿಸಿ ತಿಂದರೆ ತಿಂದೆ, ಇಲ್ಲಾಂದರೆ ಇಲ್ಲ. ಸೊ ಈ ರೀತಿ. ಬಟ್ ನನ್ನ ಹಸ್ಬೆಂಡ್ಗೆ ಈ ಥರ ತಿಂದಿದ್ದೇ ತಿನ್ನೋಕ್ಕೆ ಬೇಜಾರಾಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನನಗಂತೂ ಬೇಜಾರಾಗುತ್ತೆ. ಬನ್ನಿ ಈಗ ಅವನಿಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಹಾಗೆ ಚಿಂಟುದು ತಿಂಡಿ ಆಯಿತು, ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಡೋಣ. ಗೈಸ್, ಚಿಂಟುಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ಬಿಟ್ಟಿದೆ. ಹಾಗಾಗಿ ಹಾಸ್ಪಿಟಲಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ವಾಮಿಟಿಂಗು, ಲೂಸ್ ಮೋಷನ್ನು ಆಗ್ತಾಯಿದೆ. ಆ್ಯಕ್ಚುಲಿ ನಾನು ನನ್ನ ಮಗಂಗೆ ಹೇಳ್ತೀನಿ, ಖಾರ ಐಟಮ್ಸ್ ಎಲ್ಲ ತಿನ್ನಬೇಡ, ನೂಡಲ್ಸ್ ಎಲ್ಲ ಜಾಸ್ತಿ ತಿನ್ನಬೇಡ ಅಂತ. ಬಟ್ ಅವ್ನು ನನ್ನ ಮಾತು ಕೇಳೋದೇ ಇಲ್ಲ. ಈ ರೀತಿ ಗ್ಯಾಸ್ಟ್ರೈಟಿಸ್ ಮಾಡ್ಕೋತಾನೆ, ಹೀಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರೋದಕ್ಕೆ ಬೇಜಾರಿಲ್ಲ. ಬಟ್ ದ ಥಿಂಗ್ ಈಸ್, ಅವನು ಅದರಲ್ಲೇ ಹುಷಾರಾಗ್ಬೋದು. ಆದರೂ ಸಹ ಸ್ಕೂಲಿಗೆ ಹೋಗೋಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅಲ್ಲ. ಹಾಗಾಗಿ ಈ ರೀತಿ ಎಲ್ಲ ಡವ್ ಹೊಡಿತಾ ಇರ್ತಾನೆ. ಸೊ ನೋಡೋಣ ಡಾಕ್ಟ್ರ್ ಏನಂತಾರೆ, ಯಾವ ಮೆಡಿಸಿನ್ ಕೊಡ್ತಾರೆ ಅಂತ. ಅವನಿಗೆ ತೂಕ ಹಾಕಿಸ್ದೆ, ಪಾಪ ಕಮ್ಮಿನೇ ಇದ್ದಾನೆ, ಜಾಸ್ತಿ ಆಗೇ ಇಲ್ಲ. ಎಷ್ಟಿದ್ದಲ್ಲ ಅಷ್ಟೇ ಇದ್ದಾನೆ. ಇಷ್ಟೋ ತನಕ ನಾನು ನನ್ನ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಚಿಂಟುಗೆಲ್ಲ ಊಟ ಮಾಡಿಸಿ ವಾಪಸ್ಸು ಅವನಿಗೆ ಹಾಸ್ಪಿಟಲ್ಗೆ ತೋರಿಸಿ ಕರ್ಕೊಂಡು ಬಂದಿದ್ದೀನಿ. ಇವಾಗ ಹಬ್ಬದ ಕೆಲಸದಲ್ಲಿ ನಾವು ಸ್ವಲ್ಪ ಭಾಗಿಯಾಗೋಣ ಅಂತ ಬಂದೆ. ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ರು. ನೋಡಿ, ಸಾರೆಲ್ಲ ರೆಡಿ ಆಗಿದೆ. ಇನ್ನು ಸುಕ್ಕ ಎಲ್ಲ ರೆಡಿ ಆಗಬೇಕು, ಬಿಕಾಸ್ ಅದು ಇನ್ನೂ ಬಂದಿಲ್ಲ. ಸೊ ರೊಟ್ಟಿ ತಟ್ಟಬೇಕು. ಇಷ್ಟೊಂದೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವನ್ ದೋಸೆ ಸಹ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ. ಆ್ಯಂಡ್ ಮತ್ತೇನಿದೆ, ಕಬಾಬ್ ಸಹ ಇದೆ. ಸೊ ಇದಿಷ್ಟು. ನಮ್ಮ ಚಿಂಟುಗೆ ಹುಷಾರಿಲ್ಲ, ನಂಗೆ ಬಂದು ಹೆಲ್ಪ್ ಮಾಡ್ತಾವನೆ ಹಬ್ಬಕ್ಕೆ. ಇಬ್ರು ರೊಟ್ಟಿ ತಟ್ತಾ ಇದ್ದೀವಿ, ಬೇಯಿಸ್ತಾ ಇದ್ದೀವಿ. ಅಲ್ಲಿ ಹೊರಗಡೆ ರೊಟ್ಟಿನ ಈ ರೀತಿ ಒತ್ತು ಕೊಟ್ಟಿದ್ದಾರೆ, ನಾವು ಇಲ್ಲಿ ಬೇಯಿಸ್ತಾ ಇದ್ದೀವಿ. ಇಬ್ರು ಮಗ ಚಿಂಟು ಹಬ್ಬ ಮಾಡ್ತಾವನೆ. ಸಾಕಮ್ಮ ಸ್ವೀಟ್. ಗೈಸ್, ಇವಾಗ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರಲ್ಲ, ಇದನ್ನು ತಗೊಂಡೋಗಿ ಅಲ್ಲಿಟ್ಬಿಟ್ಟು ಹಸಿ ರೊಟ್ಟಿನ ತೊಗೊಬರ್ತೀನಿ. ನೋಡಿ, ಹಬ್ಬಕ್ಕೆ ರೌಂಡ್ ಟೇಬಲ್ ರೆಡಿ ಆಗಿದೆ. ನಮ್ಮ ಚಿಂಟು ಹುಷಾರಿಲ್ಲ ಅಂತಾನೆ ಸೈಕಲ್ ಹೊಡಿಯೋಕ್ಕೆ ಹೊರಟಿದ್ದಾನೆ. ಸೊ ಹಬ್ಬ ಅಂದ್ಕೊಂಡು ಹಬ್ಬ ಮುಗೀತು ಗೈಸ್, ಹಬ್ಬ ಮುಗೀತು. ಸೊ ಫೈನಲಾಗಿ ನಾನು ಊಟ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಐಟಮ್ಸ್ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೋಡಿ, ಕಾಯಿ ದೋಸೆ, ಮೊಸರುಳಿ. ಆ್ಯಂಡ್ ಬೇಗ ಹಾಕ್ರಪ್ಪ ಅಂದರೆ ಅವ್ರು ಹಾಕ್ತಾಯಿಲ್ಲ, ನಿಧಾನಕ್ಕೆ ಹಾಕ್ತಾ ಇದ್ದಾರೆ. ಸೊ ಮತ್ತೇನಿದೆ ಗೈಸ್ ನೋಡೋಣ ಅಂದರೆ ಅವ್ರು ಬಡಿಸ್ತಾ ಇಲ್ಲ. ನೋಡಿ, ನಿಮಗೆ ತೋರಿಸೋಣ ಅಂದರೆ ಕಬಾಬ್ ಹಾಕಿದ್ರು. ಆಮೇಲೆ ದೇವ, ಎಷ್ಟು ಕಾಯಬೇಕು ಗೈಸ್ ವಾಯ್ಸ್ ಓವರ್ ಕೊಡೋಕ್ಕೆ. ಆ್ಯಕ್ಚುಲಿ ನನಗೆ ನೋಡಿನೇ ನನಗೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿತ್ತು. ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೂ ಸಹ ನಮ್ಮನೆ ಹಬ್ಬಕ್ಕೆ ಇದೆಲ್ಲ ಮಾಡಿದ್ವು ಅಂತ ನಿಮಗೆಲ್ಲ ಹೇಳಬೇಕಲ್ವ, ಅದಕ್ಕೋಸ್ಕರ ಎಲ್ಲದೂ ಹಾಕಿಸ್ಕೋತಾ ಇದ್ದೆ. ಅದು ಬಿಟ್ಟರೆ ನನಗೆ ತಿನ್ನೋ ಇಂಟ್ರೆಸ್ಟು ಅಷ್ಟೊಂದು ಇರಲಿಲ್ಲ, ಆನೆಸ್ಟಾಗಿ ಹೇಳಬೇಕು ಅಂದರೆ.
ಸೊ ನಿಮಗೋಸ್ಕರ ನಾನು ಊಟ ಮಾಡ್ತಾಯಿದ್ದೀನಿ ಇವಾಗ. ಬನ್ನಿ ನೀವು ಹಾಗೆ ಊಟ ಮಾಡಿಬಿಡಿ ಆಯಿತಾ. ನೋಡಿ ರೊಟ್ಟಿ ಹಾಕಿದ್ರು, ಸೊ ರೊಟ್ಟಿ ನಾನು ಸ್ವಲ್ಪನೇ ಸಾಕು ಅಂತ ಹೇಳಿದೆ. ಇವಾಗ ವಾಟರ್ ಇಡ್ತಾ ಇದ್ದಾರೆ, ನಿಂಬು ಹಾಕಿದ್ದಾರೆ. ಆ್ಯಂಡ್ ಫೈನಲಾಗಿ ಈಗ ಸಾರನ್ನು ಬಡಿಸ್ತಾರೆ. 2 ಥರ ಸಾರು, ಒಂದು ಕೋಳಿ ಸಾರು, ಇನ್ನೊಂದು ಕೋಳಿ ಸುಕ್ಕನ ಅದೇ ತುಂಬ ನುಣ್ಣಗೆ ಮಾಡಿದ್ದಾರೆ, ಅದು ನಾಟಿ ಕೋಳಿದು. ಸೊ ಇವಾಗ ಏನು ಹಾಕ್ತಾರಲ್ಲ ಅದು ಕೋಳಿ ಸಾರು. ಸೊ ಇದಿಷ್ಟು ಇವತ್ತಿನ ವ್ಲಾಗು. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಗುಡ್ ನೈಟ್, ಶುಭರಾತ್ರಿ.